ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಶಬ್ದ ಪಾಠದ 13ನೇ ಪ್ರಶ್ನೆ. ಕಂಪಿಸುವಿಕೆ ಎಂದರೇನು? ಕಂಪಿಸುವ ವಸ್ತುಗಳು ಶಬ್ದವನ್ನ ಉಂಟು ಮಾಡುತ್ತದೆ ಅಂತ ಹೇಳ್ತೀವಿ. ಹಾಗಿದ್ರೆ ಕಂಪಿಸುವಿಕೆ ಅಂದ್ರೇನು? ಕಂಪಿಸುವಿಕೆ ಅಂದ್ರೆ ಏನು ಮ್ಯಾಮ್? ವೈಬ್ರೇಷನ್ ಆಗುದು, ಮುಟ್ಟಿದ್ರೆ ಗೊತ್ತಾಗ್ತದೆ. ಡೆಫಿನೇಷನ್ ಅಲ್ಲಿ ಹೇಳು ನನಗೆ. ಹೇಗೆ ಅಂದ್ರೆ, ಒಂದೇ ರೀತಿಯಲ್ಲಿ ವಸ್ತು ವೇಗವಾಗಿ ಹಿಂದಕ್ಕೂ ಮುಂದಕ್ಕೂ ಚಲಿಸುವುದೇ ಕಂಪಿಸುವಿಕೆ ಅಲ್ವಾ? ಈಗ ನೀವು ಗಿಟಾರ್ ಅನ್ನ ತಗೊಳ್ಳಿ, ತಂತಿ ಮೀಟಿದಾಗ ಏನಾಗುತ್ತೆ? ತಂತಿ ಹಿಂದೆ ಮುಂದೆ ಬಹಳ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗ್ತದೆ ಅಲ್ವಾ, ಹಿಂದೆ ಮುಂದೆ ಚಲಿಸುವಂಥದ್ದು, ಟ್ವೀ ಅಂತ ಸೌಂಡ್ ಮಾಡ್ತಾ. ಹಾಗಿದ್ರೆ ಆ ರೀತಿ ಹಿಂದಕ್ಕೆ ಮುಂದಕ್ಕೆ ಚಲಿಸುವುದು, ವೇಗವಾಗಿ ಹಿಂದಕ್ಕೆ ಮುಂದಕ್ಕೆ ಚಲಿಸುವುದನ್ನ ಕಂಪಿಸುವಿಕೆ ಅಂತ ಕರಿತೀವಿ. ಅದೇ ರೀತಿ ನೀವು ಗಿಟಾರ್ ಇಲ್ಲ ಅಂದ್ರೆ ಏನಾಯ್ತು? ರಬ್ಬರ್ ಬ್ಯಾಂಡ್ ಅನ್ನ ಜಗ್ಗಿಡ್ಕೊಂಡು ಅದನ್ನ ಈ ತರ ವೈಬ್ರೇಟ್ ಮಾಡಿದ್ರೆ ಆಗ ಕೂಡ ಅಲ್ಲಿ ಟ್ವೀ ಅಂತ ಸೌಂಡ್ ಬರ್ತದೆ ಅಲ್ವಾ? ಟ್ವೀ ಅಂತ ಸೌಂಡ್ ಬಂದಿರ್ತದೆ. ಯಾಕೆ ಅಂದ್ರೆ ರಬ್ಬರ್ ಬ್ಯಾಂಡ್ ಕಂಪಿಸ್ತಾ ಇದೆ, ಹಿಂದಕ್ಕೆ ಮುಂದಕ್ಕೆ ಚಲಿಸ್ತಾ ಇದೆ. ಹಾಗಿದ್ರೆ ಕಂಪಿಸುವಿಕೆ ಅಂದ್ರೆ ಏನು? ಒಂದೇ ರೀತಿಯಲ್ಲಿ ವಸ್ತು ವೇಗವಾಗಿ ಹಿಂದಕ್ಕೂ ಮತ್ತೆ ಮುಂದಕ್ಕೂ ಚಲಿಸುವಿಕೆಯನ್ನ ಕಂಪಿಸುವಿಕೆ ಎಂದು. ಥ್ಯಾಂಕ್ ಯು.